ರಾಜ್ಯ ನಾಯಕರಲ್ಲಿ ತಮಗೆಲ್ಲ ಗೊತ್ತದ ರೆಬಲ್ಸ್ ಹತ್ತಿಂದ ಅವ್ರು ಹೊರಡಾಕತ್ತಾರೆ. ಈಗ ಆ ರೆಬಲ್ಸ್ ಜೊತೆನೂ ಕೆಲವೊಂದು ಜನ ಇನ್ನೂ ಸ್ವಲ್ಪ ಮಿಂಗಲ್ ಆಗ್ತಕ್ಕಂಥ ಒಂದು ಸಂದರ್ಭಗಳದಾವ. ಅವ್ರಿಗೆ ಉದ್ದೇಶ ಏನಾದ್ರು ಗೊತ್ತಿಲ್ಲ. ಆ ವಿಷಯಗಳನ್ನ ಖಂಡಿಸ್ತಾ ಇದ್ದೀನಿ, ಅವ್ರ ವಿಷಯನ ಖಂಡಿಸ್ತೀನಿ. ಅವ್ರು ಸರಿಯಲ್ಲ. ಒಬ್ಬ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಬೇಕಾದಂಥ ಇವತ್ತು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಈ ರೀತಿ ದುರ್ವರ್ತನೆ ಯಾರು ಮಾಡಿದ್ರು ಕೂಡ ಆ ವಿಷಯ ನಾನು ಖಂಡಿಸ್ಲಿಕ್ಕೆ ಸಿದ್ಧ ಇದೆ. ನೋಡ್ರಿ, ಇವತ್ತ ಬಸವನಗೌಡರು ಯಾರಿಗೆ ಲಪುಟ್ ಅಂದಾರಂದ್ರೆ, ಇವತ್ತ ಬಸವನಗೌಡರಕ್ಕಿಂತಲೂ ಸೀನಿಯರ್ ಭಾರತೀಯ ಜನತಾ ದೊಡ್ಡದಂತ ವ್ಯಕ್ತಿ ವಿಜಯಪುರದಾಗ ಅದ. ಬಸವನಗೌಡರು ಏನು ಆಗ್ಬೇಕಾಗಿಲ್ಲ ಅಂತ, ಬಸವನಗೌಡಕ್ಕಿಂತ ಸಾಕಿ ದೊಡ್ಡದಂತ ವ್ಯಕ್ತಿಗಳು ಏನೋ ಆಗ್ಬೇಕಾಗಿತ್ತು. ಅವರ ತ್ಯಾಗದ ಫಲದಿಂದ ಇವತ್ತು ನೀವು ಪದವಿ ಪಡ್ಕೊಂಡು ಸಾಕಷ್ಟು ಮಂತ್ರಿಗಳಾಗಿದ್ದ ಕೇಂದ್ರದಲ್ಲಿ. ಅದೇ ಕಾರ್ಯಕರ್ತರು ಇವತ್ತು ಎಲೆಕ್ಷನ್ ಮಾಡಕ್ಕೆ ಹೋಗ್ಯಾರ. ಇಲ್ಲಿ ಬಸವನಗೌಡರು MLA ಮಾಡ್ಯಾರಲ್ಲ, ಏನು ಅವ್ರನ್ನ ಇವತ್ತಿನ ಮಟ್ಟಿಗೆ ಬೆಳೆಯಾಕೇನು ಹೋರಾಟ ಮಾಡಿದಂಥ ಕಾರ್ಯಕರ್ತರನ್ನ ಹೋಗಿ ಆ ಬಾಗಲಕೋಟೆ ಚುನಾವಣೆ ಅವ್ರಿಗೆ ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ಬಸವನಗೌಡರೇ ಅದು ಸ್ವಲ್ಪ ವಿಚಾರ ಮಾಡಬೇಕು. ಬಸವನಗೌಡರ ಪರಿಪೂರ್ಣ ಅವರ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಕೇಂದ್ರದ ಮಂತ್ರಿಯಾಗಿ ಈ ರೀತಿ ಮಾತನಾಡೋದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅವ್ರ ಅಭಿಮಾನಿಗಳಿಗೆ ಹೇಳ್ತಾನೆ ಇವತ್ತು. ಯಾಕಂದ್ರೆ ಒಬ್ಬ ನಿಮ್ಮ ನಾಯಕ ತಪ್ಪು ಮಾಡಿದಾಗ ಅಭಿಮಾನಿಗಳು ಬರೀ ತಿರಾಟ ಮಾಡಿದ್ರೆ ನಾಯಕ ದೊಡ್ಡ ಬೆಳೆಯಂಗಿಲ್ಲ. ಆ ನಾಯಕನ ತಪ್ಪುಗಳನ್ನು ಅವರ ಶಿಷ್ಯರ ಬಳಗ ನೀವು ಗೌಡ್ರೆ ನೀವು ತಪ್ಪು ಮಾಡಿದೆ ಅಂತ ಹೇಳಿದಾಗ, ಯಾಕೆ ಬೇರೆದವ್ರ ಮಾತಾದ್ರೆ ಬಸವನಗೌಡರು ಕೇಳೋದಿಲ್ಲ. ಅಟ್ಲೀಸ್ಟ್ ಶಿಷ್ಯರು ಏನು ಚಿರಾಡ್ತಿಲ್ಲ, ಚಿರಾಡ್ತಕ್ಕಂಥ ಶಿಷ್ಯರಿಗೆ ನಮ್ಮೊಂದು ಮನವಿ ಅದ. ನೀವು ಯಾವಾಗಾರ ಬಸವನಗೌಡರಿಗೆ ನಿಮ್ಮ ಹೆಜ್ಜೆಗಳು ತಪ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಬದಲಾವಣೆ ಆಗಿತ್ತಂದ್ರೆ ಅವ್ರಿಗೂ ಕೂಡ ಒಳ್ಳೇದು. ಪಕ್ಷಕ್ಕೆ ಏನು ನುಕ್ಸಾನ ಬಸವನಗೌಡರಿಗೆ. ಸರ್ ನಾ ವಿರುದ್ಧ ನಾ ಬೇಡತ್ತೇ ಇಲ್ಲ ಪ್ರಚಾರಕ್ಕೆ. ವಿರುದ್ಧ ಏನು ಮಾತಾಡಕತ್ತ, ಒಂದು ವೋಟಿನ ಅನಿವಾರ್ಯ ಅದ. ನಾ ಬಸವನಗೌಡ ಅನಿವಾರ್ಯ ಅಂತ ಹೇಳಕತ್ತಿಲ್ಲ. ಒಂದು ವೋಟಿಂಗ್ ಬೆಲೆ ಅದ ಅಂದಾಗ ಬಸವನಗೌಡ ಯಾಕೆ ಅನಿವಾರ್ಯ ಅಲ್ಲತ್ ನಾ ಹೇಳಿ. ಅಲ್ರಿ ಕಾಂಗ್ರೆಸ್ ಅಲ್ರಿ ಪಕ್ಷ ಸಿದ್ಧಾಂತ ನಾವು ಎಲ್ರಿ ಅವ್ರು ಸೋ ಇಚ್ಛೆಯಿಂದ ಬಂದು ಪ್ರಚಾರ ಮಾಡಿದಾಗ ನಾವು ಯಾರು ಬೇಡಕ್ರಿ. ಈಗ ಸರ್ ಅವರು ಏನು ಉಪಚುನಾವಣೆ ಮೂಲಕ ಬಿಜೆಪಿ ಪಾರ್ ಆಗಿ ಅವರು ಪ್ರಚಾರ ಮಾಡೋ ಮೂಲಕ ಮತ್ತೆ ಬಿಜೆಪಿ ಬರಲಿಕ್ಕೆ ರೆಡಿ ಆಗಿದ್ದಾರೆ. ನೀವು ಈಗ ತಗೊಳಕ್ಕೆ ರೆಡಿ ಆಗಿದ್ದೀರಾ? ರಾಜ್ಯದವರು ರೆಡಿ ಆಗಿದ್ದೀರಾ? ಬಿಜೆಪಿ ರೆಡಿ ಆಗಿದೆಯಾ? ಅಲ್ರಿ ಸರ್, ಈಗ ದಾವಣಗೆರೆ ಚುನಾವಣೆಗೆ ಹೋಗಿಲ್ಲ ಅವರು. ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಅವರು ಬಾಗಲಕೋಟೆಗೆ ಯಾಕೆ ಬಂದಾರಂದ್ರೆ ಅವರು ಚರಂಟ್ ಮಾಡ್ರ ಅವ್ರ ಆಪ್ತರ ಬಂದು ಪ್ರಚಾರ ಮಾಡಕ್ಕೆ ಹೊರತು ಚರಂಟ್ ಮಾಡ್ರೆ ಅವ್ರು ಕರೆದಿಲ್ಲ. ಅವ್ರ ಆಪ್ತರ ಸರ್ ಅವ್ರು ಕರ್ದಿದ್ದಕ್ಕೆ ನಾವು ಬಂದೀವಿ ಅಂತ ಹೇಳಿ ದಾವಣಗೆರೆಗೆ ನನಗೆ ಕರ್ದಿಲ್ಲ, ಅಲ್ಲಿ ನನಗೆ ಯಾರು ಕರ್ದಿಲ್ಲ, ಆಹ್ವಾನ ಇಲ್ಲ, ಅದಕ್ಕೆ ನಾವು ಹೋಗಂಗಿಲ್ಲ ಅಂತ ಹೇಳಿ ಅವ್ರಿಗೆ ಅಲ್ಲ. ಮತ್ತೆ ಪಕ್ಷಕ್ಕೆ ಸೇರ್ಪಡೆ ವಿಚಾರಕ್ಕೆ ಚರ್ಚೆ ಮಾಡ್ತೀರಿ. ಈಗ ದಾವಣಗೆರೆಗೆ ಹೋಗಿದ್ದಲ್ಲ ಹೈಕಮಾಂಡ್ ಸೇರ್ಪಡೆ ಬಗ್ಗೆ ನಾ ಹೇಳ್ತೀನಿ. ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಸೇರ್ಪಡೆ ಆಗೋದಿತ್ತಂದ್ರೆ ಸೇರ್ಪಡೆ ಮಾಡ್ಕೊಳ್ಳೋದು ನನ್ನ ಕಡೆ ಇಲ್ಲ, ಅಥವಾ ಬಿಡೋದು ನನ್ನ ಕಡೆ ಇಲ್ಲ, ಹೈಕಮಾಂಡ್ ಇದೆ. ಆದ್ರೆ ಬಸವಗೌಡ ಪಾಂಡ್ರಿ ಯತ್ನಾಳಿಗೆ ನಾನು ಮನವಿ ಏನಂದ್ರೆ, ಸೇರ್ಪಡೆ ಆಗೋದಿತ್ತಂದ್ರೆ ಏನು ನಿಮ್ಮ ವರ್ತನೆ ಅದಲ್ಲ ಒಬ್ಬ ರಾಜ್ಯಾಧ್ಯಕ್ಷನಿಗೆ, ಪಕ್ಷ ಕಟ್ಟಿ ಬೆಳೆಸಿದಂಥ ವ್ಯಕ್ತಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಸಾಕಷ್ಟು ಸಲ ಹೇಳಿದ್ರಿ. ಯಡಿಯೂರಪ್ಪನ ಮರುಜನ್ಮ ಕೊಟ್ಟರು ಪಕ್ಷಕ್ಕೆ ಕರ್ಕೊಂಡು ಅಂತ ಹೇಳಿದಂಥ ನೀವು ಸಂದರ್ಭಾನುಸಾರವಾಗಿ ಮಾತನಾಡದೆ ಸಿದ್ಧಾಂತದ ಮೂಲಕ ಮಾತನಾಡಿ ಪಕ್ಷದಲ್ಲಿ ನೀವು ಬರೀ ಬೇಡಂಗಿಲ್ಲ ಈ ರೀತಿ ಬಂದ್ರೆ ನಾನು ಕೂಡ ಇರೋದ. ಈ ಪಕ್ಷಕ್ಕೆ ಬರೋದಾದ್ರೆ ಯಾವ ರೀತಿ ಬರಬೇಕು, ಪಕ್ಷದ ಸಿದ್ಧಾಂತಗಳು ಒಪ್ಕೋಬೇಕು. ನೀವು ಯಾವ ರೀತಿ ಪಕ್ಷದ ಒಳಗೆ ಇದ್ದುಕೊಂಡು ನಾನು ಯಾವಾಗ ಸಾಕಷ್ಟು ಹೇಳಿದ್ದೀನಿ. ಒಂದು ಮನೆಯೊಳಗೆ ಒಂದು 4-5 ಜನ ಅಣ್ತಂಬರು ಇದ್ದೀವಿ ಅಂದ್ರೆ ಅದ್ರಾಗ ಒಬ್ಬ ಬ್ರದರ್ ಮನಸ್ಸಿಗೆ ಬಂದಾಗ ಮನ್ಯಾಗ ದಂಧೆ ಮಾಡೋದು, ಮನಸ್ಸಿಗೆ ಬಂದಾಗ ಮಾತಾಡಕೈತಂದ್ರೆ ಆ ಮನೆಯ ನೆಮ್ಮದಿ ಆಗ್ತೈತಿ. ಬಸವನಗೌಡರು ಈ ವರ್ತನೆಯಿಂದ ಬಂದು ನಮ್ಮ ಪಕ್ಷದಾಗ ಬಂದ್ರಂದ್ರೆ ಇಡೀ ಪಕ್ಷದ ಶಾಂತಿ ಕದಲ್ತೈತಿ. ನೀವು ಬರಾಕ್ಲೇ ಇರೋದಿಲ್ಲ, ಬರ್ರಿ ಹೆಂಗೆ ಮೊದಲು ಬದಲಾವಣೆ ಆಗ. ನನ್ನ ಅಭಿಪ್ರಾಯ ಇದೆ. ಸೇರ್ಪಡೆ ನನ್ನ ಕಡೆ ಇಲ್ಲ. ಈಗ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀರಿ. ಈಗ ಅವರು ನಿಮ್ಮಲ್ಲೇ ಒಂದಷ್ಟು ವಿರೋಧಿಗಳು ಇದ್ದಾರೆ. ಅವ್ರ